190 ವರ್ಷಗಳ ಹಳೆಯ ಮನೆ. ಪರಿಚಯ, ಪರಂಪರೆ, ಪುರಾತನ ಸತ್ವ ಇದನ್ನೆಲ್ಲ ನಿಮಗಿವತ್ತು ನಾ ತೋರ್ಸಾಕೆ ಬಂದೀನಿ. ನೀವು ನೋಡಾಕತ್ತೀರಿ ಮನೀಷಾ ನರೇಟ್ಸ್. ಈ ಮನೆ ನೋಡೋದು ನಮಗೊಂದು ಸೌಭಾಗ್ಯನೇ. ಕುಂದಾಪುರದಾಗ ಒಂದು ಹೋಮ್ ಸ್ಟೇದಾಗಿದ್ವಿ. ಅಲ್ಲಿ ಓನರ್ ಬಂದಿದ್ರು, ನಮಗೆ ಮಾತಾಡಿಸಿದ್ರು. ಹಾಗೆ ಅವ್ರ ಮನೆಗೆ ಆಹ್ವಾನ ಮಾಡಿದರು. ಇದೇ ಅವ್ರ ಮನೆ. ಅಷ್ಟು ಹಳೆ ಮನೆಯಾದ್ರೂ ಚೊಕ್ಕವಾಗಿ ಇಟ್ಕೊಂಡು ಇಲ್ಲಿವರೆಗೂ ಕಾಪಾಡಿಕೊಂಡು ಬಂದಾರ. ಅವಾಗಿನ ವಸ್ತುಗಳನ್ನು ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ಅವರು ಸಂಭಾಳಿಸ್ಯಾರ. ಮೇಲ್ಮಹಡಿ, ಪಂಜುರ್ಲಿ ದೈವ, ಎರಡೆರಡು ಅಡುಗೆ ಮನೆ. ಪಂಜುರ್ಲಿ ದೈವ ಅಂದಂಗೆ ನೆನಪಾಯಿತು, ಕಾಂತಾರದಾಗ ನೋಡಿರ್ತೀವಲ್ಲ ಅದನ್ನೇ. ಅಂಥದ್ದೊಂದು ದೇವಸ್ಥಾನ ಅವರು ಮಾಡ್ಕೊಂಡಾರ. ಇದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಂತ. ಹಾಗೆ ಓನರ್ ಸಹಿತ ಇದ್ರ ಬಗ್ಗೆ ಏನು ಹೇಳಾರ ಅಂತ ಹೇಳಿ ಒಂದು ಸಲ ನೋಡ್ಕೊಂಡು ಬರೋಣ ಬರ್ರಿ. ನಮಸ್ಕಾರ ಸರ್. ನಿಮ್ಮ ಕಿರು ಪರಿಚಯ ಸರ್. ನಾನು ದಿನಕರ್ ಶೆಟ್ಟಿ ಅಂತೇಳಿ. ನನ್ನ ತಂದೆಯ ಮನೆ ಅಲ್ತಾರ್ ಮತ್ತು ತಾಯಿ ಮನೆ ಕಂದಾವರ ಅಂತ. ಇದು ನನ್ನ ಹೆಂಡತಿಯ ಮನೆ. ನಮ್ಮಲ್ಲಿ ತಂದೆಯಿಂದ ಮಗನಿಗೆ ಬರುವಂಥದ್ದಲ್ಲ, ತಾಯಿಯಿಂದ ಮಗನಿಗೆ ಬರುವಂಥದ್ದು ಅಳಿಯ ಸಂತಾನ. ಅದೇ ಆ ಪ್ರಕಾರ ನಾನೀಗ ಇರುವಂಥದ್ದು ನಮ್ಮ ಹೆಂಡತಿಯ ಮನೆ. ನಮಗಿದು ಗೊತ್ತಿಲ್ಲ ಸರ್. ನಮ್ಮ ಕಡೆ ಎಲ್ಲ ತಂದೆ ಪಿತೃ ಇಂದ ಬರುವಂತದ್ದು ಆಸ್ತಿ. ನಾವು ಮಾತೃ ಪ್ರಧಾನ. ಇವತ್ತಿನ ಒಂದು ಬೇಟಿ ಬಚಾವೋ ಅನ್ನುವಂಥ ಏನೊಂದು ಇದೆ ಅಭಿಯಾನ, ಅದಕ್ಕೆ ಪೂರಕವಾಗಿ 12ನೇ ಶತಮಾನದಲ್ಲಿ ಭೂತಾಳ ಪಾಂಡ್ಯ ಅನ್ನುವರು ಅಳಿಯ ಸಂತಾನ ಈ ಒಂದು ಪದ್ಧತಿಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಬಂಟರು, ಮೊಗವೀರರು ಮತ್ತು ಬೆಲ್ಲವರು ಈ ಹಳೆಯ ಸಂತಾನವನ್ನು ಆಚರಣೆ ಮಾಡ್ತೀವಿ. ಇದು ಒಂದು ಬೇರೆ ಪದ್ಧತಿನೇ ಸರ್. ನಮಗಿದು ಗೊತ್ತಿರಲಿಲ್ಲ. ತುಂಬ ಖುಷಿ ಆಯ್ತದೆ ಕೇಳಿ. ಈ ಮನೆಯ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಎಷ್ಟು ವರ್ಷದಿಂದ? ಸಾಧಾರಣ 190 ವರ್ಷದ ಹಿಂದಿನ ಮನೆ. 190 ವರ್ಷ. 190 ವರ್ಷ. ಸ್ವಲ್ಪ ಹಾಳಾಗಿತ್ತು. ನಾನೊಂದು 25 ವರ್ಷ ಹಿಂದೆ ಇಲ್ಲಿ ಬರುವಾಗ ಅದನ್ನೆಲ್ಲ ರಿಪೇರ್ ಮಾಡಿ, ರಿಪೇರ್ ಅಂದರೆ ನಮ್ಮ ಮಾಡರ್ನ್ ಎಂಜಿನಿಯರ್ಸ್ ಯಾರೂ ಮಾಡಲಿಕ್ಕೆ ಒಪ್ಪಲಿಲ್ಲ. ಅಂದರೆ ಆರ್ಕಿಟೆಕ್ಚರ್ ಅವರಿಗೆ ಅದು ತಿಳಿದಿಲ್ಲ. ಮತ್ತು 4ನೇ ಕ್ಲಾಸ್ ಕಲಿತ ಒಂದು ರಾಮಚಂದ್ರ ಆಚಾರ್ಯ ಅಂತ ಅವರಿಗೆ ಈಗ ಇಲ್ಲ, ಅವರು ಬಂದು ಇದನ್ನೆಲ್ಲ ಕಿತ್ತು ತೆಗೆದು ಎಲ್ಲ ರಿಪೇರ್ ಮಾಡಿ ಹೊಸ ರೂಪ. ಏನು ವಿಶಿಷ್ಟತೆ ಸರ್? ನೀವು ಯಾವ ಕಟ್ಟಿಗೆನ ಉಪಯೋಗಿಸಿದ್ದೀರಿ? ಅಲ್ಲ, ಇಲ್ಲಿ ಇದರಲ್ಲಿ ಹೆಚ್ಚಾಗಿ ಈ ಪಂಚವೃಕ್ಷಗಳಲ್ಲಿ ಶ್ರೇಷ್ಠವಾದದ್ದು ಹಲಸಿನ ಮರ ಹೇಳ್ತಾರೆ. ಹಲಸಿನ ಮರದಲ್ಲಿ ಇದ್ದು, ಮತ್ತು ಇಲ್ಲಿ ರೋಸ್ವುಡ್ ಕೂಡ ಉಂಟು. ಬೀಟಿ ಮರದ ದಾರನೆಲ್ಲ ಉಂಟು, ರೋಸ್ ಉಂಟು. ಮತ್ತು ಎಲ್ಲ ಹಿಂದಿನ ಸ್ಟ್ರಾಂಗ್ ಕೆಲವು ಮರಗಳೆಲ್ಲ ಇವೆ. ಕಲ್ಲಂಬೋಗಿ, ಹೋಗಿ ಅಂಥದ್ದು. ಅಂದರೆ ಆಶ್ಚರ್ಯ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಯಂತ್ರೋಪಕರಣಗಳ ಆಚರಣೆಗೆ ಇರಲಿಲ್ಲ. ಇದ್ದದೊಂದು ಉಳಿ ಮತ್ತೊಂದು ಕಬ್ಬಿಣದ ಒಂದು ಕಡ್ಡಿ, ಅದರಲ್ಲಿ ಅವರು ಒಂದು ಕರಕುಶಲ ಒಂದು ಕುಶಲತೆಯಿಂದಾಗಿ ಅದನ್ನೇ ದುರಸ್ತಿ ಅಂದರೆ ಅದನ್ನೇ ಮೇಂಟೈನ್ ಮಾಡಿ, ಕ್ಲೀನ್ ಮಾಡಿ, ಸ್ವಲ್ಪ ಇದಕ್ಕೆಲ್ಲ ಪ್ರೊಟೆಕ್ಷನ್ನಿಗೆ ಕಿಟಕಿಗಳನ್ನು ಹಾಕಿ. ನನಗೆ ಈ ಹಳೆ ವಸ್ತುಗಳು ತುಂಬ. ನೀವು ನಮ್ಗೊಂದು ಪೆಟ್ಟಿಗೆ ತೋರಿಸಿದ್ರಿ, ಮತ್ತೆ ಕುರ್ಚಿ ತೋರಿಸಿದ್ರಿ. ಆ ಕುರ್ಚಿ ಬಗ್ಗೆ ಏನು ಹೇಳಿದ್ರಲ್ಲ ಸರ್? ಅದು 1934ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧಿಯವರು ಕುಂದಾಪುರಕ್ಕೆ ಬಂದಿದ್ದರಂತೆ. ಇಲ್ಲಿ ಒಂದು ಕಾಮಾಂತರ ಮನೆಯಲ್ಲಿ ಓದ್ಕೊಂಡಿದ್ರು. ಆ ಮನೆಯನ್ನು ಅವರು ಬಂದ ನಂತರ ಶಾಂತಿನಿಕೇತನ ಅಂತ ನಾಮಕರಣ ಮಾಡಲಾಯಿತು. ಆ ಮನೆಯಲ್ಲಿ ಇದಿತ್ತು. ಅವರ ಮಗ ಅವರಿಗೆಲ್ಲ ಎಷ್ಟು ನಿಮಿಷ ಇನ್ವೆಸ್ಟ್ ಇರಲಿಲ್ಲ. ಬರೀ ಒಂದು 300 ರೂಪಾಯಿಗೆ ನಾವು ಇದನ್ನು ತಗೊಂಡೆ. 300 ರೂಪಾಯಿಗೆ ನೀವು ಈ ಕುರ್ಚಿಯನ್ನು ತಗೊಂಡಿದ್ದೀರಿ? ಸ್ವತಃ ಮಹಾತ್ಮ ಗಾಂಧೀಜಿಯವರು ಕುಳಿತಿರುವಂತಹ ಒಂದು ಅಭಿಮಾನದಲ್ಲಿ. ತುಂಬಾ ಸಂತೋಷ ಸರ್. ಈ ನಮ್ಮ ಮನೆಯಲ್ಲೆಲ್ಲ ಕೂಡ ಇಂಥಲ್ಲ ಉಂಟು. ಇದೆಲ್ಲ ನಮ್ಮಲ್ಲಿ 6 ಬ್ರಾಂಚಸ್ ಇದೆ, ಎಲ್ಲ ಪಾಲ್ಗಳಾಗಿ ಈ ಎಲ್ಲ ಹಂಚಿ ಹೋಯ್ತು. ಉಳಿದುದನ್ನೆಲ್ಲ ಉಳಿಸುವಂತ ಪ್ರಯತ್ನ. ಅಂದ್ರೆ ಮುಂದಿನ ಪೀಳಿಗೆಗೆ ಇದರ ಒಂದು ಪರಿಚಯ. ಹೌದು ಸರ್, ನಾನು ಅದೇ ಕೇಳ್ಬೇಕು ಅನ್ಕೊಂಡೆ. ಒಂದು ಸಂದೇಶ ನೀವು ನಮಗೆ ಕೊಡೋದಾದ್ರೆ, ಅಂದ್ರೆ ಟು ನೋ ವೇರ್ ಯು ಆರ್, ಟು ನೋ ವೇರ್ ಯು ಆರ್, ಇಟ್ ಇಸ್ ನೆಸೆಸರಿ ಟು ನೋ ವೇರ್ ಯು ಕಮ್ ಫ್ರಮ್. ಅಂದ್ರೆ ನೀನು ಎಲ್ಲಿದ್ದಿ ಅನ್ನೋದನ್ನ ತಿಳಿಯಬೇಕಾದ್ರೆ ನೀನು ಎಲ್ಲಿಂದ ಬಂದಿದ್ದಿ ಅನ್ನೋದನ್ನ ತಿಳಿಯುವ ಅವಶ್ಯಕತೆ ಉಂಟು ಅನ್ನುವಂಥ ಮಾತಿದೆ. ಅದು ಇಂಗ್ಲೀಷಲ್ಲಿ ಒಂದು ಮಾತಿದೆ. ಹಾಗಾಗಿ ಸೊ ಇಟ್ ವಿಲ್ ಗಿವ್ ಯು ಡೈರೆಕ್ಷನ್ ಟು ದ ಯಂಗರ್ ಜನರೇಷನ್. ಸೊ ವೆನ್ ದೇ ನೋ ದಟ್ ಹೇ ಫ್ರಮ್ ಎ prestigious family, it gives some confidence in them. ಹಾಗೆ ಇದು ಮುಂದುವರಿಬೇಕು, ಉಳಿಸ್ಕೊಳ್ಬೇಕು ಅನ್ನುವ
ಬಹಳ ಖುಷಿ ಆಯ್ತು ಅದೇ ಸರ್. ನಮ್ಮ ತಂದೆಯ ಮನೆ ಅಲ್ತಾರ್ ಅಂತೇಳಿ. ಹಾ ಅಲ್ಲಿ ಏನಾಯ್ತದೆ, ಈ ಅಳಿಯ ಸಂತಾನ ಬಂದ ಅಳಿಯ ಅದನ್ನ ಮನೆಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಓಕೆ ಈ ರಾಧಾ ಸಾಯಿ ರಾಧಾ ಅವರಿಗೆ ಅದನ್ನ ಮಾರಾಟ ಮಾಡಿದ್ರು. ಅವರು ಅದನ್ನಕ್ಕಿಂತಲೂ ಚಂದವಾಗಿ ಅದನ್ನು ಈಗ ಉಳಿಸ್ಕೊಂಡಿದ್ದಾರೆ. ಹೌದಾ ಸರ್? ಈ ಕಾಂತಾರ ಪಿಕ್ಚರ್ ಅದರಲ್ಲಿ ಶೂಟಿಂಗ್ ಅಲ್ಲಿ ಮಾಡಿದ್ರು. ಇಲ್ಲಿ ಯಾವ್ದು ಚಿತ್ರೀಕರಣ ಆಗಿದೆ ಅಂತ ಹೇಳಿದ್ರು? ಇಲ್ಲಿ ಒಂದೆರಡು ಆಗಿದೆ. ಒಂದು ಸಮಯದ ಹಿಂದೆ ಸವಾರಿ ಅಂತ ಒಂದು, ಓಕೆ ಮತ್ತೆ ಎಲ್ಲ ಬಂದಿದ್ದಾರೆ. ಬಂದ ಕಡೆಗೆ ನಮಗೆ ಹಿಂಸೆ ಆಯಿತು. ಹೌದು ಕೆಲವೊಂದ್ಸತಿ ಅಂದ್ರೆ ನಮಗೆ ಫುಲ್ ಕಂಟ್ರೋಲ್ ತಪ್ಪುತ್ತದೆ. ಹೌದು. ಅವ್ರಿಗೆ ಕೊಟ್ಬಿಟ್ಟ ನಂತರ ನಮ್ಗೆ ಕೂಡ ಒಳಗೆ ಬಂದು ಪ್ರವೇಶ ಇರ್ತದೆ. ಹೌದು ಹೌದು. ನೀವು ಈಗ ಪ್ರಸ್ತುತವಾಗಿ ನೆಲೆಸಿರುವಂತ ಮನೆ ಇದು? ಮನೆ ಇದೆ. ಹೌದು ಸರ್. ಒಳ್ಳೆಯದು. ತುಂಬಾ ಖುಷಿ ಆಯ್ತು ತುಂಬಾ ಸರ್. ಹಿನ್ನೆಲೆ ಇರುವಂತಹದ್ದು ಧಾರ್ಮಿಕವಾದ ಈ ಧರ್ಮಸ್ಥಳಕ್ಕೆ ಹೌದು. ಮತ್ತೆ ತಿರುಪತಿ ಹ್ಮ್. ಧಾರ್ಮಿಕವಾದ ಒಂದು ಕನೆಕ್ಷನ್ ಇದೆ ನಮಗೆ. ಓಕೆ. ಮತ್ತೆ ನವರಾತ್ರಿ ಪೂಜೆಗಳನ್ನು ಮಾಡ್ತೀರಾ? ಎಲ್ಲ ಇದು ನಮ್ಮ ಮೇಲಿನ ಪಂಜುರ್ಲಿ ಮತ್ತು ಪಂಜುರ್ಲಿಯ ಸಹೋದರಿ ಕೊರತೆ ಅಂತ ನಿತ್ಯ ಪೂಜೆಗಳಾಗ್ತದೆ. ಓಕೆ ಸರ್. ಈ ಮನೆಯವರು ಇದನ್ನು ಸಂಪೂರ್ಣವಾಗಿ ಒಂದು ನಂಬಿಕೊಂಡು ಬಂದಂತಹ ಒಂದು ಇದು ಮನೆ ಅಲ್ಲ, ದೇವಸ್ಥಾನ ಅಂತಲೇ. ದೇವಸ್ಥಾನ ಖಂಡಿತವಾಗ್ಲೂ ಸರ್. ನಮಗೂ ಅದು ದೇವಸ್ಥಾನ ಅಂತ ಭಾವನೆ ನಮಗೂ ಬಂದಿದ್ದಿಲ್ಲಿ. ನಮಗೂ ಇಲ್ಲಿ ಆಹ್ವಾನಿಸಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಸರ್. ನಾವು ಎಷ್ಟೇ ದೂರಿಂದ ಬಂದರೂ ನಮ್ಗೊಂದು ಸತ್ಕಾರ ನೀವು ನೀಡಿ ಇಲ್ಲಿವರೆಗೂ ಕರೆಸಿದ್ರಿ. ನಮಗಂತೂ ಬಹಳನೇ ಖುಷಿ ಆಯ್ತು. ಯಾವಾಗಲೂ ಋಣಿಯಾಗಿರ್ತೀವಿ. ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಿ ಅಲ್ಲ, ಅವರು ತಮ್ಮ ಪರಂಪರೆಯ ಮೇಲೆ ಇಟ್ಟಿರುವಂತಹ ಕಾಳಜಿ ಅಂತಹದ್ದು ಅಂತ ಹೇಳಿ ಎಲ್ಲ ವಸ್ತುಗಳನ್ನು ಕಾಪಾಡಿಕೊಂಡು ಅವ್ರು ಬಂದಾರ. ಇಲ್ಲಿ ಸಮಯಗಳನ್ನು ನೀವು ನೋಡ್ಬೋದು, ದೊಡ್ಡ ದೊಡ್ಡ ಸಮಯಗಳು ಅದಾವು. ಅವ್ರ ಬಾಗಿಲುಗಳನ್ನು ನೀವು ನೋಡ್ರಿ, ಎಂಥ ಆಕರ್ಷಕ ಬಾಗಿಲುಗಳು ಅದಾವು, ಕಂಬಗಳು ಅದಾವು, ಡೆಕೋರೇಟಿವ್ ಐಟಮ್ ಇಲ್ಲಿ ನೋಡ್ರಿ ಹ್ಯಾಂಗ್ ಮಾಡಾರಲ್ಲ, ಅದು ಒಂದು ಕಟ್ಟಿಗೆ ಒಳಗೆ ಮಾಡಿರುವಂತಹ ವಸ್ತು. ಪೆಟ್ಟಿಗೆ ಅದ, ಇನ್ನು ನಿಮಗೆ ಪೆಟ್ಟಿಗೆ ಫುಲ್ ತೋರಿಸ್ತೀನಿ. ಸಣ್ಣ ಸಣ್ಣ ಕಿಟಕಿಗಳು ಅದಾವು, ಹಾಲ್ ಒಳಗಿನ ಕಿಟಕಿ ಇದು. ಮತ್ತು ಇಲ್ಲಿ ಬೇರೆ ಬೇರೆ ಸಾಮಾನುಗಳನ್ನು ಇಟ್ಟಾರ. ಇದು ದೇವರ ಜಗುಲಿ ಮತ್ತು ಮ್ಯಾಲೊಂದು ಪಂಜುರ್ಲಿ ದೈವ ಸಪ್ರೇಟ್ ಮಾಡ್ಯಾರ. ಇದು ನೋಡ್ರಿ ಶಾವ್ಗಿ ಮಾಡುವಂತಹ ಒಂದು ಉಪಕರಣ ಇದು. ಇವೆಲ್ಲವುಗಳು ಅವಾಗ ಕೈಲೇ ಮಾಡ್ತಿದ್ರು. ಮತ್ತು ಒಂದು ದೊಡ್ಡದು ಮಸಾಲೆ ಡಬ್ಬಿ ನೋಡ್ರಿ, ಎಷ್ಟು ದೊಡ್ಡದಿತ್ತು ಅಂದರೆ ಇದು ಫೋಟೋದಾಗ ನಿಮಗೆ ಅಷ್ಟು ದೊಡ್ಡದಾಗಿ ಕಾಣ್ಸಕತ್ತಿಲ್ಲ, ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಆಮೇಲೆ ಇದು ಒಂದು ಏನದ ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ಇದು ನೋಡ್ರಿ ಗ್ರಾಮಫೋನ್. ಹಾಡುಗಳಂತೂ ಕೇಳೋರು ಯಾವಾಗಲೂ ಇದ್ದೇ ಅದಾರ, ಯಾವ ಕಾಲದಿಂದನೂ ಇದ್ದೇ ಅದಾರ. ಭಾಳ ಚಂದ ಇತ್ತು. ಇನ್ನು ಇದೊಂದು ಕಟ್ಟಿಗೆಯ ಪೆಟ್ಟಿಗೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಅವ್ರು ಡಿಸೈನ್ ಮಾಡ್ಯಾರಂತಂದ್ರೆ ಪೂರ್ತಿ ಲಾಕ್ ಸಿಸ್ಟಮ್ಸ್ ಮಾಡ್ಯಾರ. ಅದ್ರೊಳಗೆ ಎಲ್ಲಿ ಏನದಂತ ಗೊತ್ತೂ ಆಗಲ್ಲ. ಇರೋದು ಒಂದು ಸಣ್ಣ ಪೆಟ್ಟಿಗೆ ಅಷ್ಟೇ, ಅದ್ರಾಗ ಎಷ್ಟು ಖಾನೆಗಳು ಅದಾವು. ಅದಕ್ಕೊಂದು ಲಾಕ್ ಸಿಸ್ಟಮ್ ಅದ. ಕೀಲಿ ಕೈ ಅಲ್ಲಿ ನೋಡ್ರಿ, ಅವ್ರು ಕೀಲಿ ತೆಗಿಯಾಕತ್ತಾರ. ತೆಗೆದು ಅದನ್ನು ಓಪನ್ ಮಾಡಿ ಒಳಗೊಂದದ. ಅದ್ರ ಒಳಗೆ ಮತ್ತೊಂದು ನೋಡ್ರಿ, ಅದ್ರೊಳಗೆ ಮತ್ತೊಂದು ಖಾನೆ ಮಾಡ್ಯಾರ ಅವರು. ಎಷ್ಟು ಚಂದ ಅಲ್ಲ. ಪೂರ್ತಿ ಸೇಫ್ಟಿ ಆಗಿರುವಂತಹ ಒಂದು ಪೆಟ್ಟಿಗೆ ಇದು. ಶತಮಾನಗಳ ಹಿಂದಿನ ಪೆಟ್ಟಿಗೆ ಇದು. ಇಲ್ಲ ಅದು 20 ಸೆಕೆಂಡಿಗೆ ಅಮ್ಮದು ಅಡ್ಬೋದು, ಅದು ಗಲಾಟೆ ದೊಡ್ಡ ಗಲಾಟೆ ಇದೆ. ನೋಡಿ ಮೇಡಮ್, ಇದು ಓಪನ್. ಈಗ ಫೋನ್ ಮಾಡ್ತೀನಿ, 1 ಮಿನಿಟ್ ಆಯ್ತಾ? ಇಂಥ ಚಂದದ ಮನೆಯೊಳಗೆ ಅವರು ವಾಸ ಮಾಡ್ತಾರೆ. ಮ್ಯಾಲ ಇದು ಪಂಜುರ್ಲಿ ದೈವ ಅಂಥೇಳಿ ಇದೊಂದು ಸಪ್ರೇಟಾಗಿ ಅವರು ದೇವರಿಗೆ ಅರ್ಪಿತವಾಗುವಂತಹ ಒಂದು ರೂಮ್ ಇದು. ಮ್ಯಾಲ ಹೋಗಿ ನಮಸ್ಕಾರ ಮಾಡಿ ಕೆಳಗೆ ಬಂದ್ವಿ. ಇದು ಇವತ್ತಿನ ವಿಶೇಷ. ಮತ್ತು ನಮ್ಮ ಟ್ರಿಪ್ ಕಂಟಿನ್ಯೂ ಆಗ್ತದ. ಬೇರೆ ಬೇರೆ ಜಾಗಗಳನ್ನು ತೋರಿಸ್ತೀನಿ, ನಿಮಗೆ ಪರಿಚಯ ಮಾಡಿಸ್ತೀನಿ. ನನಗೆ ತಿಳಿದ ಮಟ್ಟಿಗೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಬೆಂಬಲ ನನ್ನ ಹಂಬಲ. ನಮಸ್ಕಾರ.